ಖುಷಿಲೂ ಇದ್ದೀನಿ. ಏನ್ ಮಾಯ ನಿನ್ ಮಾತಿನ ಅರ್ಥ? ರಾಣಿ, ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಲೇ ದಮ್ಮು, ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆಲ್ಲಿ ಅರ್ಥ ಆಗುತ್ತೆ? ಅದು ನಿಜನೇ ಬಿಡಿ, ನಿಮ್ಗೆಲ್ಲ ಅಷ್ಟೊಂದು ಬುದ್ಧಿ ಇದೆ. ಅದನ್ನಿಟ್ಟಿದ್ರೆ ನಿನ್ನ ಕಟ್ಕೊತಿದ್ದೆ. ರಾಣಿ, ಏನಿಲ್ಲ, ಮಾಯಾ ಖುಷಿಗೆ ಮತ್ತೆ ದುಃಖಕ್ಕೆ ಕಾರಣ ಏನಂತ ಬಿಡ್ಸಿ ಹೇಳ್ಬಿಟ್ರೆ ನಮಗೂ ಸ್ವಲ್ಪ ಜನರಲ್ ಮೋಟರ್ ಅಲ್ಲಲ್ಲ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಮಾಯಾ, ಏನ್ ವಿಷಯ ಹೇಳು? ಹೇಳೋದಾದ್ರೆ ಮೊದಲು ದುಃಖದ ವಿಷಯ ಹೇಳು, ಆ ಖುಷಿ ಆಮೇಲೆ ಹೇಳು. ಶರತ್ಗೆ ಪ್ರಪೋಸ್ ಮಾಡೋದಕ್ಕಾಗಿಲ್ಲ, ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಸರಿಯಾಗಿ ಎಂಡ್ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅದು ಅಲ್ಲದೆ ಆ ಹಿತ ಬೇರೆ ಎಲ್ರ ಮುಂದೆ ರಿಂಗ್ ಎತ್ಕೊಂಡು ಹೋಗಿ ನನ್ಗೆ ಅವಮಾನ ಆಗೋ ಹಾಗೆ ಮಾಡ್ಬಿಟ್ಲು. ಬಟ್ ಸ್ಟಿಲ್ ಅವಳಲ್ಲಿಂದ ಓಡ್ ಹೋಗಿದ್ದೆ ಒಳ್ಳೆದಾಯ್ತು. ಹೋ ಗಾಟಿ ದುಃಖಕ್ಕೆ ಇದು ಕಾರಣ ಆದ್ರೆ ಖುಷಿಗೆ ಏನ್ ಕಾರಣ ಅಂತ ನಾನು ಊಹಿಸಬಲ್ಲೆ. ರಾಣಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅವಳು ಮಾತಾಡ್ತಾ ಇದ್ದಾಳೆ ತಾನೆ? ನೀನ್ ಹೇಳ ಮಾಯಾ. ಹಿತ ಓಡ್ ಹೋಗಿದ್ದಕ್ಕೆ ದುರ್ಗಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋ ಹಾಗಾಯ್ತಲ್ಲ, ಅದು ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಕಂಡೀಷನ್ ಕ್ರಿಟಿಕಲ್ ಅಂತ ಕೇಳ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಯು ನೋ, ಹಾಗೆ ಸತ್ಗಿತ್ ಏನಾದ್ರೂ ಹೋಗ್ಬಿಟ್ಟಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಯಾವಾಗ್ಲೂ ಮುಳ್ತರ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ಲು. ನನ್ನ ದಾರಿಗೆ ಯಾರೇ ಅಡ್ಡ ಬಂದ್ರು ಅವ್ರಿಗೆ ಭೂಮಿ ಮೇಲೆ ಬದುಕೋ ಹಕ್ಕೇ ಇಲ್ಲ. ಶಿ ಡಿಸರ್ವ್ ಟು ಡೈ. ದೇವ್ರು ನನ್ನ ಪರನೇ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ರೂ ನಾನಿವತ್ತು ಏನೂ ಮಾಡದೆ ಎಲ್ಲ ಕೆಲಸನೂ ಅದ್ರ ಪಾಡ್ಗೆ ಅದೇ ಆಗ್ತಾ ಇದೆ. ಆದ್ರೆ ಒಂದೇ ಒಂದು ಮಿಸ್ಸಿಂಗ್ ನೋಡಿ, ದುರ್ಗಾ ಜೊತೆಗೆ ಹಿತಗೂ ಏನಾದ್ರೂ ಆಗೋಗ್ಬೇಕಾಗಿತ್ತು. ಅವಳು ಏನಾದ್ರೂ ಸತ್ ಹೋಗಿದ್ರೆ ನನ್ನ ಮುಂದಿನ ಫ್ಯೂಚರ್ ಪೀಸ್ಫುಲ್ ಆಗಿರ್ತಾ ಇತ್ತು. ದುರ್ಗಾ ಜೊತೆ ಹಿತನೂ ಸಾಯ್ಬೇಕಾಗಿತ್ತು, ಇಬ್ರು ಸತ್ ಹೋಗ್ಬೇಕಾಗಿತ್ತು.